ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ. ಕೃಷಿ ಸಮಾಚಾರದಲ್ಲಿ ನಮ್ಮೊಟ್ಟಿಗೆ ಇವತ್ತು ಪ್ರೇಮ ಗಣೇಶ್ ಪೂಜಾರಿ ಕುಂಭಾಶಿ ಇವರು ಟೆರೆಸ್ ಮೇಲೆ ಮಲ್ಲಿಗೆ ಕೃಷಿ ಹೆಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬಪ್ಪ, ಮಾರುಕಟ್ಟೆ. ನೀವೀಗ ಮಾರುಕಟ್ಟೆನ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡ್ರಿ? ಇದೀಗ ಎಲ್ಲ ಬೆಳಿತ್ರಿ, ಅದನ್ನ ಕೊಯ್ತ್ರಿ, ಅದನ್ನ ನೇಯ್ತ್ರಿ, ಆಮೇಲೆ ಮಾರ್ಕಲ್ಲ, ಇದನ್ನ ಹೆಂಗೆ ಮಾಡ್ತೀರಿ? ಮಾರುಕಟ್ಟೆ ಎಲ್ಲ ಅಂದ್ರೆ ಈಗ ನಾವು ಈಗ ಅಂಗಡಿ ಮಾತಾಡ್ಕೊಂಡಿದ್ದ ಬ್ರಹ್ಮಾವರದಲ್ಲಿ ಅಂಗಡಿ ಅವರಿಗೆ ಡೈಲಿ ಅಲ್ಲಿಗೆ ಕೊಟ್ಬಿಡು. ಹಾಗೆ ಎಲ್ಲೋ ಜಾಸ್ತಿ ಹೋಗಾದ್ರೆ ಕೆಲವರು ಆರ್ಡರ್ ಬರುತ್ತೆ ನನಗೆ ಮದುವೆ ಫಂಕ್ಷನಿಗಲ್ಲ. ಈಗ ಯಾವಾಗ ಮೇ ಏಪ್ರಿಲಿಗೆಲ್ಲ ಮದುವೆ ಇದೆಯಲ್ಲ, ಅದಕ್ಕೂ ಮುಂಚೆ ಜನವರಿ ತಿಂಗಳಲ್ಲಿ ಆರ್ಡರ್ ಆಗಿರುತ್ತೆ ನನಗೆ. ಇಂತೆಷ್ಟನೇ ತಾರೀಕಿಗೆ ಮದುವೆ ಮೇಡಮ್, ಇಂತೆಷ್ಟನೇ ತಾರೀಕಿಗೆ ಹೋಗ್ಬೇಕಂದ್ರೆ ಆರ್ಡರ್ ಮಾಡಿ ಇರ್ತಾರೆ. ಈಗ ಮೇ ಅಲ್ಲಿ ಜಾಸ್ತಿ ಮದುವೆ ಇಲ್ಲ, ಆದ್ರೆ ಮೇ 5ಕ್ಕೆಲ್ಲ ತುಂಬಾ ಮದುವೆ ಇದೆ. ಆವಾಗೆಲ್ಲ ತುಂಬಾ ಆರ್ಡರ್ ಇದೆ ನನಗೆ. ನಾಡ್ದು 15ರಿಂದ ಸ್ಟಾರ್ಟ್, ಈಗ ಫುಲ್ ಆರ್ಡರ್ ಇದೆ. ಈಗ ಆರ್ಡ್ರ್ ಮಲ್ಲಿಗೂ ಜಾಸ್ತಿ ಮನೆಗೆಲ್ಲ ಬಂದು ತಗೊಂಡು ಹೋಗ್ತಾರೆ. ಬೇರೆ ಫಂಕ್ಷನಿಗೆಲ್ಲ ಹೆಚ್ಚಿಗೆ ತಗೊಂಡು ಆರ್ಡರ್ ಕೊಟ್ಟೆ ತಗೊಂಡು ಹೋಗುದು. ಹಾಗೆಲ್ಲ ಇಲ್ಲ ಅಂದ್ರೆ ಉಳಿತದೆ ಅಂತ ಹೇಳಿದ್ರೆ ಮಾರುಕಟ್ಟೆ ಅಂಗಡಿಗೆ ಹಾಕ್ತೇನೆ. ಅಂಗಡಿಗೆ ಕೊಡು. ಅಂಗಡಿ ಕೊಟ್ರೆ ಅಂತ ಅಂದಿಲ್ಲ, ಅಂಗಡಿ ಕೊಟ್ರೆ ಈಗ ಸಿಕ್ಕದ ಅಂಗಡಿ ನಿಜವಾಗ್ಲೂ ಒಡ್ಡಿಲ್ಲ ನಂಗೆ. ತುಂಬಾ ಒಳ್ಳೆ ರೀತಿ ದುಡ್ಡು ಕೊಡ್ತಾರ. ಆದ್ರೆ ಕೆಲವರು ಅಂಗಡಿ ಎಲ್ಲ ಅಂತ ಹೋಗುತ್ತೆ, ಕೆಲವರಿಗೆಲ್ಲ, ನನ್ಗಂತಲ್ಲ ಬೇರೆಯವರಿಗಾರು ಮಲ್ಲಿಗೆ ಬೆಳೆಯುವವರಿಗೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲ ಚಂದ ರೀತಿಯಲ್ಲಿ ಬೆಳ್ಕೊಂಡು ಇದ್ರೆ ಈಗ ಆದ್ರೆ ಅವ್ರಿಗೆ ಮಾರುಕಟ್ಟೆ ಹಾಕುವುದೇ ಒಂದು ತಲೆ ಬಿಸಿ. ಅಂದ್ರೆ ಮಾರುಕಟ್ಟೆ ಹಾಕಿದ್ರೆ ಅಂತ ಗೊತ್ತು, 1000ಕ್ಕೆ 100 ರೂಪಾಯಿ ಕೊಡ್ತೆ, 90 ರೂಪಾಯಿ ಕೊಡ್ತೆ ಅಂತ ಹೇಳ್ಬೇಕು. ಅದು ಎಷ್ಟು ಕೊಟ್ಟರು ಅಡ್ಡಿಲ್ಲ. ಅವರು ಒಂದು ವಾರ ಅವರಿಗೂ ಒಂದು ದುಡ್ಡು ವಾರ ಪೇಮೆಂಟ್ ಮಾಡ್ರೆ ಅವ್ರಿಗೂ ಒಂದು ಜೀವನಕ್ಕೆ ಒಂದು ದಾರಿ ಆಗುತ್ತಲ್ಲ. ಇವರು ಕೆಲವರು ಅಂಗಡಿಯವರೆಲ್ಲ ಕೊಡುವುದಿಲ್ಲ. ಇವತ್ತು ಕೊಡ್ತೆ ನಾಳೆ ಕೊಡ್ತೆ, ಇವತ್ತು ಕೊಡ್ತೆ ನಾಳೆ ಕೊಡ್ತೆ ಅಂದೇಳಿ ಅವ್ರನ್ನ ಆಟ ಆಡಿಸ್ತಾನೆ ಇರ್ತಾರೆ, ಬಿಟ್ಟ ಮೇಲೆ ಕೊಡುವುದಿಲ್ಲ. ಅವ್ರಿಗೆ ಅಂತ ಅವ್ರು ಎಂತ ಕೊಡೋದು, ಅವ್ರ ಜೀವನಕ್ಕೆ ಒಂದು ದಾರಿ ಆಗ್ಬೇಕಂತ ಕೊಡೋದಿಲ್ಲ. ಇವ್ರು ಅಂಗಡಿ ಮನೆ ಹೊಟ್ಟೆ ತುಂಬಿಸ್ಲಿಕ್ಕೆ ಕೊಡೋದಲ್ಲ ಅಲ್ಲ. ಕೆಲವರಿಗೆ ಅದಂದ್ರೆ ಕೊಡುವುದೇ ಇಲ್ಲ, ಅಂದ್ರೆ ಹಾಟ್ ಆಗ್ತಾರೆ. ಅದೊಂದು ಸಮಸ್ಯೆ ಕೆಲವರಿಗೆ. ಇವತ್ತು ಮಲ್ಲಿಗೆ ನಡ್ಕ ಬ್ಯಾಡ್ದ ಮಾರುಕಟ್ಟೆ ರಗಳಿ ದುಡ್ಡು ಕೊಡುವುದಿಲ್ಲ ತುಂಬ ಕಮೆಂಟ್ ಮಾಡಿ ಇರುತ್ತೆ. ಅವರಿಗೆಲ್ಲ ತುಂಬ ಹೇಳ್ತಾ ಇರ್ತಾರೆ, ಮೇಡಮ್ ಹೂವು ಬೆಳೆಯೋದವ್ರಿಗೆ ಹೆಚ್ಚಲ್ಲ, ನಮಗೆ ಮಾರುಕಟ್ಟೆ ರೇಟೇ ಕೊಡುವುದಿಲ್ಲ, ದುಡ್ಡೇ ಕೊಡುವುದಿಲ್ಲ ಅಂದರೆ. ಅದಕ್ಕೆ ನಾನು ನಂದೊಂದು ಅಂದರೆ ಇದೊಂದು ರಿಕ್ವೆಸ್ಟ್ ಅಂದರೆ ಎಂತ ಅಂದಾಗಿದ್ದರೆ, ಎಲ್ಲರೂ ಅಂಗಡಿ ಮನೆಯವರು ಅವರಿಗೊಂದು ಇಂತಿಷ್ಟೊಂದು ರೇಟ್ ಹಾಕಿ ಒಂದು ವಾರ ಪೇಮೆಂಟ್ ಮಾಡಿ. ಅವ್ರಿಗೊಂದು ಜೀವನಕ್ಕೊಂದು ದಾರಿ ಬೇಕೇ ಅಲ್ಲ. ಅಂದ್ರೆ ಅವ್ರು ಅದನ್ನೇ ನಂಬ್ಕೊಂಡು ಇದು ಮಾಡೋದಿಲ್ಲ. ಬೆಳಿಗ್ಗೆ ಪ್ರತಿ ವಾರದ ಪೇಮೆಂಟ್ ಮಾಡ್ಕೆ ಅವ್ರಿಗೆ, ಯಾಕಂದ್ರೆ ಅವ್ರಿಗೂ ಅದನ್ನೇ ನಂಬ್ಕೊಂಡ ಜೀವನ ಬಂದದ್ದಲ್ಲ ಅವ್ರಿಗೂ ಮನೆ ಖರ್ಚೆಲ್ಲ ಇರುತ್ತಲ್ಲ. ಬೆಳಿಗ್ಗೆ ಎದ್ದುಕೊಂಡು ಆ ಸಣ್ಣ ಒಂದೊಂದು ಮಗು ಕೊಯ್ಸುನಾಗೆ ಅದ್ರದ್ದು ಕೆಲಸ ಎಷ್ಟಿರುತ್ತೆ ಅಂತ ಮಾಡಿದರೆ ಗೊತ್ತುಂಟು. ಕಷ್ಟ ಎಷ್ಟಿರುತ್ತೆ, ಅದು ನೇಯ್ಕು ಎಷ್ಟು ಟೈಮ್ ಬೇಕು, ಅದನ್ನೆಲ್ಲ ಅಂಗಡಿಯವ್ರ ಇದು ಮಾಡ್ಕೊಂಡು ಅದಕ್ಕೊಂದು ರೇಟ್ ಅಂದ್ರೆ ಫಿಕ್ಸ್ ಮಾಡಿ ಕೊಡ್ಬೇಕು. ಅದು ಕಷ್ಟ ನಷ್ಟದ ವಿಷಯ ಅಲ್ಲ. ಯಾರೇ ಒಂದು ವಸ್ತು ತಗೊಂಡಾಗ ಅದಕ್ಕೆ ಬೇಕಾದ ದುಡ್ಡು ಪೇಮೆಂಟ್ ಏನ್ ಮಾಡ್ಕೊ ಅದನ್ನ ಟೈಮಿಗೆ ಮಾಡ್ಕೆ. ನಾವೇ ಅಂಗಡಿಗೂ ಏನ್ ತಕೊಂಡಾರ, ನಾವು ದುಡ್ಡು ಕೊಟ್ರೆ ಮಾತ್ರ ಅವ್ರು ಕೊಡುದಿಲ್ಲ. ಸೊ ಅಂತ ವಿಷಯದಲ್ಲಿ ಯಾರನ್ನು ಸತಾಯಿಸೋಕಾಗ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.